ಮಗಳೇ ಸತಿದೇವಿ, ನಮ್ಮ ಭೋಗದಳು ಇದ್ದದ್ದು ಆಗಲಮ್ಮ ಮಹಾದೇವಿ. ಹೇ ಅಮ್ಮ ಮಗಳೇ, ಮಗಳೇ ನಿನ್ನನ್ನು ಹಡಿದು ಹಾಳ ಬಾವಿಯಲ್ಲಿ ಬಿಟ್ಟು ಹಾಕಿದಂತೆ ಆಯಿತಮ್ಮ. ಮಗಳಿಗೆ ಅಗಲಿಸಿ ಮಾಡುವ ಯಜ್ಞಕ್ಕೆ ಕರೆ ತರುವ ನನ್ನ ಬಾಳ್ವೆ ಸುಡುಲಿ. ಎಷ್ಟು ನೀತಿ ಹೇಳಿದರೂ ಕೇಳದೆ ಹಠವಂ ಸಾಧಿಸುವ ಭೂಪತಿ. ಹೇ ಅಮ್ಮ ಸತಿದೇವಿ, ಹೇ ಅಮ್ಮ ನನ್ನ ತಾಯಿ, ಎಷ್ಟು ನೀತಿ ಹೇಳಿದರೂ ಕೇಳದೆ ಹಠವಂ ಸಾಧಿಸುವ ಭೂಪತಿ. ದಾರಿಗೆ ಹೇಳಿ ಮಾಡುವುದೇನು ಕಾಮಿನಿ, ಹಂಸಗಾಮಿನಿಯೇ. ಮಗಳೇ ಮಗಳೇ, ಈ ಪತಿಯು ಕೈ ಬಿಟ್ಟ ಮೇಲೆ ಎನ್ನದೇ ಮಗಳೆಂಬ ಮೋಹ ಮರದಲ್ಲಿ ಸುನಿದು ಅಗ್ನಿ ಬರುವುದಮ್ಮ. ಹೇ ಅಮ್ಮ ಮಗಳೇ, ನಿನ್ನನ್ನು ಕಂಡು ಮಹಾ ಸಂಕಟ ತೋರುತ್ತದೆ ಅಮ್ಮ. ಮಗಳೇ ಸತಿದೇವಿ, ನಮ್ಮ ಭೋಗದಳು ಇದ್ದದ್ದು ಆಗಲಮ್ಮ ಮಹಾದೇವಿ. ಹೇ ಅಮ್ಮ ಮಗಳೇ, ಮಗಳೇ ನಿನ್ನನ್ನು ಹಡಿದು ಹಾಳ ಬಾವಿಯಲ್ಲಿ ಬಿಟ್ಟು ಹಾಕಿದಂತೆ ಆಯಿತಮ್ಮ. ಮಗಳಿಗೆ ಅಗಲಿಸಿ ಮಾಡುವ ಯಜ್ಞಕ್ಕೆ ಕರೆ ತರುವ ನನ್ನ ಬಾಳ್ವೆ ಸುಡುಲಿ. ಎಷ್ಟು ನೀತಿ ಹೇಳಿದರೂ ಕೇಳದೆ ಹಠವಂ ಸಾಧಿಸುವ ಭೂಪತಿ. ಹೇ ಅಮ್ಮ ಸತಿದೇವಿ, ಹೇ ಅಮ್ಮ ನನ್ನ ತಾಯಿ, ಎಷ್ಟು ನೀತಿ ಹೇಳಿದರೂ ಕೇಳದ ಹಠವಂ ಸಾಧಿಸುವ ಭೂಪತಿ. ದಾರಿಗೆ ಹೇಳಿ ಮಾಡುವುದೇನು ಕಾಮಿನಿ, ಹಂಸಗಾಮಿನಿಯೇ. ಮಗಳೇ ಮಗಳೇ, ಹೇ ಅಮ್ಮ ಮಗಳೇ, ಹೇ ಅಮ್ಮ ತಾಯಿ, ನಿನ್ನನ್ನು ಹಡಿದು ಹಾಳ ಬಾವಿಯಲ್ಲಿ ಬಿಟ್ಟು ಹಾಕಿದಂತೆ ಆಯಿತಮ್ಮ. ಮಗಳಿಗೆ ಅಗಲಿಸಿ ಮಾಡುವ ಯಜ್ಞಕ್ಕೆ ಕರೆ ತರುವ ನನ್ನ ಬಾಳ್ವೆ ಸುಡುಲಿ. ಎಷ್ಟು ನೀತಿ ಹೇಳಿದರೂ ಕೇಳದೆ ಹಠವಂ ಸಾಧಿಸುವ ಭೂಪತಿ. ಹೇ ಅಮ್ಮ ಸತಿದೇವಿ, ಹೇ ಅಮ್ಮ ತಾಯಿ, ನಿನ್ನಂತ ಬಾಲಿಯ ಮಾತು ಕೇಳದೆ ಹೋದ. ನೀನೇ ಮನೆಗೆ ಹೆಬ್ಬೆರಳೆಂದು ದೇವತೆಗಳೋಳು ಹಿರಿಯವನಾದ ಮಹಾದೇವನಿಗೆ ಕೊಟ್ಟು ಮಹಾಪುಣ್ಯವಂ ಪಡೆದು
ಪುನಃ ಪಾಪದ ಕೊಂಡದೋಳು ಬೀಳುವ ಯಜ್ಞ ಸಂಭ್ರಮ ದಾರಿಗೆ ಬೇಕಾಗಿತ್ತು. ಶಪ್ಪ ನೀಲಕಂಠೇಶನ ಅರ್ಧಾಂಗಿ ಕನಕ ಲಲಿತಾಂಗಿ. ಹೇ ಅಪ್ಪ ನಂದೇಶ್ವರನೇ, ಈ ಭಂಡ ಮುಂಡೆಯ ಗಂಡನಾದ ದಕ್ಷನ ಮನೆಗೆ ಬಂದು ಅವಮಾನ ಹೊಂದಿದ್ದೆನು. ನನಗೆ ನಿರಾಕರಿಸಿ ಯಜ್ಞ ಮಾಡುವ ದಕ್ಷನ ಗೊಡವಿ ಯಾತಕ್ಕೆ ಬೇಕು? ಅಪ್ಪ ನಂದೇಶ್ವರನೇ, ಹೇಮ ತಾಯಿ, ಹೇಮ ತಾಯಿ, ನಿಮಗೆ ಬಂದಿದ ಸಂಕಷ್ಟವು ನೀವೇ ಭೋಗಿಸಬೇಕಲ್ಲದೆ ನಾನೇನು ಹೇಳಕ್ಕೆ ಶಕ್ತನಲ್ಲ. ಒಡೆಯನ ಮಾತು ಮೀರಿ ಬಂದಿದ್ದಕ್ಕೆ ಕಡೆಗೆ ಅಪಶಕಗಳನ್ನು ಕೈಗೂಡಿ ತಮ್ಮ ತಾಯಿ ಪುಣ್ಯದೇವಿ. ಸಂಗೀತಗಾರರೇ, ಇವರಾದ ದಾರವಿಲ್ಲೋದಾರು ಒಂದು ವೇಳೆ ಮಾತಾಡ್ಲರು. ಇವರ್ಯಾರು ಯಾವ ಭಾಗ್ಯವತ? ಅವರಾದ್ರೂ ದೇವತಾಪುರಿತಿರಂತೆ ಕಾಮರು ಇನ್ನೊಂದಾಗಲಿ ಬಿಡದೊಳಗೆ ಹಾಕಿ ಮಾತಾಡುವಂತಾಗಲ್ಲ ಈ ಸುಂದರದಾರ್ದಿ. ಓಹೋ, ಹಣೆಯಲ್ಲಿ ಮುತ್ತು ಪಟ್ಟಿ ಧರಿಸಿಕೊಂಡು, ಕೊರಳೋಳು ರುದ್ರಾಕ್ಷಿ ಹಾಕಿಕೊಂಡು, ಕೈಯೋಳು ಕಮಲ ಧರಿಸಿಕೊಂಡು, ಜಟಾಧಾರಿಯಾಗಿ ಈ ರಂಗಸಜ್ಜಿಕೆ ಮೇಲೆ ಬಂದು ಕುಂತದ್ದು ತಾವುದಾರ ದೇವ ದಿವ್ಯ ಪ್ರಭಾವ. ಭರೈ ಎಲೈ ಪಟನೆ ಬ್ರಹ್ಮಾಂಡದಲ್ಲಿ ಚಂಡ ಕಳಲ ಚಂಡಿಯನ್ನು ಬಿಡಿದು ಭರಿದು ಅಂಡಲೀಕರ ಜಗದ ಬಂಡ ಪುಂಡರ ಅರಿಕೆ ಕಡಿದು ಪುಂಡರ ಮಂಡ್ಯ ಅರಿಕೆ ಆಣ್ಯನ್ ತರಿಗಳಿದು ಅಂಡತನದಿಂದ ಮೆರೆಯುವ ಚಂಡ ಮಾರ್ತನೆಂದು ಪ್ರಚರಿಸುತ್ತ ಸೊಕ್ಕಿನ ವೈರಿಗಳಿಗೆ ಸಂವರಿಸಿ ತಂಡ ರಾಜರ ತಣಿಯಳು ಪಕ್ಕ ಉತ್ತಂಡ ಪಟ್ಟು ಭರ್ತಂಡನೆಂಬ ಭಪ್ಪರೆ ಗಂಡು ಗಲಿಗಳಿಗೆ ಗಂಡನೆಂದು ಅರಿಯದ ಎನ್ನ ಎದುರಿಗೆ ನಿತ್ತು ನಡುಗುತ್ತಾ ಮಾತನಾಡಿಸವನು. ನೀನು ನಾವರೇ ದಿಟ್ಟ ಹಿಡಿದಕ್ಕಿತ್ತೆ ನಿನ್ನ ಸುಟ್ಟ. ಓಹೋ ದೇವ, ನಮಗೆ ಸುಂದರ ಸಾರಥಿ ಎನ್ನುವರು ಸಾವಧಾನ ದೇವ ದಿವ್ಯ ಪ್ರಭಾವ. ಸಾರಥಿ ನಮ್ಮ ಮೇಲೆ ಮುಂದೆ ಹುಟ್ಟಿ ಸಬಲಕ್ಕೆ ಬಂದ ತಾದರೆಂದರೆ ಅದೇ ಕೇಳಿದೆ ನೋಡ್ರಿ. ಕರ್ಕ ಮರ್ಕ ಮರ್ಚದಲ್ಲಿ ಲೆಕ್ಕಿಲ್ಲದ ಪ್ರಕಟಿಸುತ್ತ ಮತ್ತು ಚಕ್ರ ಕುಲಹೋತ್ತವರಿಗೆ ಗಂಡ ಜಗದ ಬಂಡ ಉಕ್ಕಿನ ಗದೆಯನ್ನು ಮೇಲೆ ಕೆತ್ತಿ ಬ್ರಹ್ಮಾಂಡಕ್ಕೆ ಕುಕ್ಕಿದರೆ ಮುಕ್ಕಣ್ಣ ಊರಿಗಣ್ಣ ತೆರೆದು ದಿಟ್ಟಗಟ್ಟೆ ಓಡುತ್ತಿರುವರು. ಹೌದು ನೋಡ್ರಿ. ಸಾರಥಿ ಚಂದ್ರ ಭೂಪತಿ ಲೆಕ್ಕೆಯಿಂದ ಪಕ್ಕಕ್ಕೆ ಒತ್ತಿದರೆ ಲೆಕ್ಕವಿಲ್ಲದೆ ಅನ್ನ ಮಕರುತ್ತ ಬಾಯ ಬಿಡುತ್ತ ಲೆಕ್ಕವಿಲ್ಲದೆ ಪಕ್ಕತನ ಮಾಡಿ ರಂಗದಲ್ಲಿ ಈಡಾಡಿ ಮಿತಿ ಮೀರಿದ ಮಾನವರಿಗೆ ಪಕ್ಕ ಲಿಕ್ಕೆ ಲಕ್ಷ ಕೋಟಿ ಪ್ರಮರಿಗೆ ಮೆಟ್ಟಿ ಮೆರೆಸಿ ಉಪ್ಪಿನ ಹಿಟ್ಟಿನಂತೆ ಕುಟ್ಟಿ ಶಿವ ಸಾರ್ದುಳ್ಳ ಗಜದ ಉಂಡ ಬೇರುಂಡ ತಾಂಡ ಗುಣ ಕರಿ ಮೆರೆಯುವ. ಹೌದು ನೋಡ್ರಿ. ಸೋಡ ಎಂಬ ಪಡೆದು ಸರ್ರನೆ ಒಗಿದು ಬರಗ ಋಷಿ ಎನ್ನುತ್ತಾರೆ ಸಾರಥಿ ವಿಚಾರಮತಿ. ಬರಗು ಋಷಿ ಆದ್ರೆ ಬಾಳೆ ಸಾವೇತು ಕುಳಿತಂತ ಜನಗೆ ಅದು ತಿಳಿ ಬಂದಿತ್ತು. ತಮ್ಮ ಅಂದವಾದ ಮೇಲೆ ಬಂದಿರ್ಬಿಟ್ಟು ಸಭಾಲಕ್ಕೆ ಬಂದ ತಾತ್ಪರ್ಯ ಏನ್ರಿ ದೇವ? ಸಾರಥಿ ನಮ್ಮ ಮೇಲೆ ಬಂದ್ರೆ ಬಿಟ್ಟು ಸಬಲಕ್ಕೆ ಬಂದತ್ತಾದ್ರಂದ್ರೆ ಹೌದು ನೋಡ್ರಿ. ದಕ್ಷ ಪಾಲಕ ಯಜ್ಞ ಖಚಿತವಾಗಿ ಇಲ್ಲಿಗೆ ಬಣೋಯ್ತು ಧೂತ ಕೆಳನ ಮಾತ ಬಂದರೆ ಬಾಳೆ ಸೋತ್ ಮುಂದೆ ನಮಗಿರತ್ತೆ ಬೇಡ್ರಿ ಬುದ್ಧಿ. ಸಾರಥಿ ನಮ್ಮ ದಕ್ಷ ಬ್ರಹ್ಮನು ದಾವಲಿವನು ಬೇಗನೆ ಕರೆಸುವಂತ ನಾವು ಸಾರಥಿ ವಿಚಾರ ಮತಿ. ಅಲ್ಲೇ ತಮ್ಮ ಎಡಬಾಲಿ ನೋಡಿಕೊಂಡು ಮಾತಾಡ್ಕೊಳ್ರಿ. ಜಾಗೃತಿಯಿಂದ ಈ ಭೂಮಂಡಲದೊಳಗೆ ಪ್ರೀತಿ ಪ್ರಕಾಶಿ ಯಾಗವಂತಿ ಯಜ್ಞ ಮಾಡಿಸಿರಿ. ನೀಲಕಂಠನ ಹವಿರ ಭಾಗಮಿ ತರತೆಯ ಒತ್ತಳಿ ಕೊಡುವತ್ತಿ ಯಜ್ಞ ಪ್ರಾರಂಭಿಸಿರಿ. ಬಲೈ ಸಾರಥಿ ಯಜ್ಞ ಮಂಟಪದೊಳಿ ಅವತ್ತು ಸಿದ್ಧ ಮಾಡಿಸಿ ಎಲ್ಲ ದೇವತೆಗಳಿಗೆ ಯಜ್ಞಕ್ಕೆ ಬನ್ನೆರೆಂದು ಬರ ಹೇಳುವಂತ ನಾವು ಕಂಡಿಯ ಪ್ರಭು ಋಷಿಗಳೇ. ದಕ್ಷ ಪ್ರಜಾಪತಿ ಶಪ್ಪ ಜಗ ಬರಿತ ಪಾರಾಕ್ಷಕ್ಕೆ ಯಾರಿಗೆ ಬಂದ ಹೇಳಿರುವ ಶಪ್ಪ ಪ್ರಜಕ್ತಿಯನ್ನು ಯಜ್ಞ ಮಾಡಿ ಕರೆಸರೆ ಅದು ನಮಗೆ ಅಪರಾಧ
ನಿತ್ಯನು ತಿಳಿಯಪ್ಪ ಭೂತ ಕೇಳೇನ ಮಾತ ಲೈ ಸಾರಥಿ ಓ ಎಲ ಈ ಸಾರಥಿ ನಾರದ ಋಷಿಗಳನ್ನು ನಾರದ ಋಷಿಗಳನ್ನು ಕರೆಸುವಂತನಾಗು ಖಂಡಿಯ ಸಾರಥಿ ಪರಿಚಾರಕ ಸೇವಕ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹೇಯಪ್ಪ ದಕ್ಷ ಪ್ರದೇಶ್ವರ ಹೇಪ್ಪ ದಕ್ಷ ಪ್ರದೇಶರ ಎನ್ನನ್ನು ಕರೆಸಿದ ಕಾರಣ ಹೇಪ್ಪ ದಕ್ಷ ಪ್ರದೇಶ ನನ್ನನ್ನು ಕರೆಸಿದ ಕಾರಣವೇನು? ಚಂದಾಯಿ ತಿಳಿಸಿಯ ಭೂಪಾಲ ಚಂದತಿಸಪ್ಪ ಭೂಪಾಲ ಹೇ ದೇವ ಋಷಿಯಾದ ಹೇ ದೇವ ಋಷಿಯಾದ ಬ್ರಹ್ಮಾನಂದನ ಶಿವನೆಂಬ ಶಹಬ್ಬಾಸ್ ಆದಮನಿಗೆ ಎದ್ದದೊಳ ಹೊಯ್ರಬಾಗು ಕೊಡಬಾರದೆಂಬ ಮಾನಸದಿಂದ ವಿಷ್ಣು ಬ್ರಹ್ಮದ ಶಿವನ ಹವಿರಭಾಗಮ್ಮ ಕೊಟ್ಟು ಶಹಬ್ಬಾಸ್ ಶಹಬ್ಬಾಸ್ ಯಜ್ಞ ಮಾಡಿಸಿರಂದ ನಮ್ಮ ಪುರೋಹಿತರಾದ ಬರಗುಸಿ ಹೇಳಿದರೆ ಲೋಕದೊಳಪ ಕೀರ್ತಿ ಬರುವುದೆಂದು ಹೇಳುತ್ತಾರೆ. ಕಾರಣ ನಿಮ್ಮನ್ನು ಬರಣ ಹೇಳೋಣವಾಯ್ತು ಕಂಡಿಯ ಗುರುಗು ಶ್ರೇಷ್ಠನೇ. ಹೇಪ್ಪ ಬರಗುಸಿ ಏ ನಾನಾದ್ರೆ ನಿನಗೇನು ಹುಟ್ಟು ಹಿಡಿಯುತ್ತೇನು? ಯಾರ ಮನೆಗೆ ಬಂದರೆ ಅವರಂತೆ ಮಾತಾಡಬೇಕು, ಶಹಬ್ಬಾಸ್ ಯಾರ ಕರೆದಂತೆ ಅವರಂತೆ ಹಾಡು ಹಾಡಬೇಕು. ಶಹಬ್ಬಾಸ್ ರಾಜ್ಯನ ಮನಸ್ಸು ಒಪ್ಪೋದು ಮನೆ ಶಬ್ಬ ಮೊದಲ ಕೊಡುವ ವೈರದಾಗ ಯಾರಿಗೆ ಕುಡಿದರೆ ನಮ್ಮದ ಹೇಗಿರುವುದು ಅದನ್ನು ನಾರವರಿಗೆ ಕರೆದು ಹೇಳಪ್ಪ ದಕ್ಷಿಣೆ ಮಹಾಸುರನೇ. ಕೊಟ್ಟ ನಂತರ ಶಹಬ್ಬಾಸ್ ಇತರ ದೇವತೆಗಳಿಗೆ ಕೊಡುವುದು ಕಂಡಿಯ ಮುನಿಗಳರ್ಯ.
ಇನ್ನಾದರೂ ಛಲವಂ ಬಿಟ್ಟು ನೀಲಕಂಠನೋಳು ವೈರತ್ವಂ ಬೆಳೆಸಿ ಯಪ್ಪ ಆತನ ಹವಿರ್ಭಾಗ ಮೊದಲು ಕೊಟ್ಟರೆ ಕೀರ್ತಿ ಬರುವುದು. ಇನ್ನಾದರೂ ಛಲವಂ ಬಿಟ್ಟು ನೀಲಕಂಠನೋಳು ವೈರತ್ವಂ ಬೆಳೆಸಿ ಯಪ್ಪ ಮಗಳ ಮಾರಿ ನೋಡಿ ಅಂತಃಕರಣ ಮಾಡುವಂತವನಾಗು ತಂದೆ ಹೇಳುವೆ ನಿನ್ನ ಮುಂದೆ. ಏ ಅಮ್ಮ ಸತಿದೇವಿ, ಏ ಅಪ್ಪ ತಂದೆ, ನೀನು ನನಗೆ ಮಗಳಲ್ಲ, ನಾನು ತಂದೆಯಲ್ಲ. ನಿನ್ನ ಸುದ್ದಿ ನನ್ನ ಮುಂದೆ ಹೇಳಬೇಡ ಕಂಡಿಯ ಸತಿದೇವಿ. ಎಲೈ ಸಾರಥಿ, ಈ ಸತ್ಯಗಳನ್ನು ತಪ್ಪುವಂತನಾಗು. ಹೇ ದಕ್ಷ ಪ್ರಜಾಪತಿ, ತಪ್ಪ ನಾನಾದರೂ ಹೇಳುತ್ತೇನೆ ಕೇಳುವಂತವನು. ಅದೇನು ಚೆನ್ನಾಗಿ ಹೇಳುವಂತಕ್ಕೆ ಆಗು. ಎಲೆ ಮುಂಡೆ ಗಂಡನೆ ಕೇಳು. ಶಪ್ಪ ತಂದೆ ಎಂಬ ಆಚೆ ಇನ್ಯಾತಕ್ಕೆ? ನಿನ್ನ ಪ್ರಾಣವಂ ಹೊಡಿಸಿ ನಿನ್ನ ಗರ್ವ ಮುರಿಸುವೆ. ಶಪ್ಪ ಅಪ್ಪ ನಂದೇಶ್ವರನೇ, ಇಂಥವರ ಇನ್ನ ಮೇಲೆ ಗಂಡನ ಮಾರಿ ನೋಡದಂತೆ ಆಯಿತು. ಮಗನೇ ಕಾಂತನಲ್ಲಿಗೆ ಹೋಗಿ ಹೇಳು, ನಿನ್ನ ಮೊದಲ ಹವಿರ್ಭಾಗ ಸತಿದೇವಿ ಆದಳೆಂದು ಹೇಳಪ್ಪ ಮಗನೇ. ಹರ ಹರ ಪರಮೇಶ್ವರ ಶಂಭೋ ಶಂಕರ ದುರ್ಜಟಿ ಭಕ್ತ ರಕ್ಷಕ. ಎಕ್ಕೋ ನಿನ್ನ ಹವಿರ್ಭಾಗ ಸತಿದೇವಿ. ಹರ ಹರ ಪರಮೇಶ್ವರ ಶಂಭೋ ಶಂಕರ ದುರ್ಜಟಿ ಭಕ್ತ ರಕ್ಷಕ. ಯಕ್ಷ ಪುರುಷ ಇಕ್ಕೋ ನಿನ್ನ ಹವಿರ್ಭಾಗ ನೋಡಿದ್ಯಾ? ಹರ ಹರ ಪರಮೇಶ್ವರ ಶಂಭೋ ಶಂಕರ. ಹರ ಹರ ಪರಮೇಶ್ವರ ಶಂಭೋ ಶಂಕರ ದುರ್ಜಟಿ ಭಕ್ತ ರಕ್ಷಕ. ಯಜ್ಞ ಪುರುಷ ಇಕ್ಕೋ ನಿನ್ನ ಹವಿರ್ಭಾಗ ಸತಿದೇವಿಯನ್ನು ನೋಡಿದೀಯಾ ನೋಡಿದೀಯಾ? ಹರ ಹರ ಪರಮೇಶ್ವರ ಶಂಭೋ ಶಂಕರ. ಪರಮೇಶ್ವರ ಪರಮೇಶ್ವರ
ನಿನ್ನ ಮಗಳ ಕೂಡ ಒಂದೇ ಹಠ ಹಿಡಿದು ವೈರ ಬೆಳೆಸಿ ಶಬ್ಬ ಸತಿದೇವಿ ನಂಬ್ಕೊಂಡಿದೀಯ ಪರಮೇಶ್ವರ ಆಜ್ಞೆ ಆಯ್ತು ಅಂದರೆ ಶಬ್ಬ ನಿನ್ನ ಶಿರಸ ಒಯ್ದ ಹರಣ ರುಂಡ ಮಾಲಿಕೆಗೆ ಒಯ್ದ ಪೋಡಿಸುವೆನು. ಅಯ್ಯೋ ತಾಯಿ ಹೋಗಿದೆಯಾ, ಅಯ್ಯೋ ಪತಿದಕ್ಷ ನಿನ್ನ ಮಾರಿಗೆ ಬೆಂಕಿ ಹತ್ತಲಿ, ಶಬ್ಬ ನಿನ್ನ ಯತ್ನ ಕೆಡಿಸಿ ಹಾಳು ಮಾಡುವನು. ಅಯ್ಯೋ ಸ್ವಾಮಿ ಎನ್ನ ಭಿನ್ನ ವಚನ ಲಾಲಿಸು. ಹೈದರಾಬಾದ ನಿನಗೆ ಕೊಡದೆ ದಕ್ಷಿಣ ತಾನೇ ತಿಂದಿದ್ದಕ್ಕೆ ಇಷ್ಟು ಕೋಪ ಬಂದು ಒಂದೇ ಹಠ ಹಿಡಿದು ನಿನ್ನ ಹೈದರಾಬಾಗ ಕುಲದಾಕ್ಷಿಣದಲ್ಲಿ ಸತೀದೇವಿ ಅಮ್ಮನವರು ನಿನ್ನ ಹೈದರಾಬಾಗದಂದು ಅಗ್ನಿ ಹಾರಿ ಹರಹರನಂದು ಪ್ರಾಣ ಬಿಟ್ಟಳು. ದುರುತಕ್ಷೆಗೆ ಪಾಲಾಕ್ಷಿದಿಂದ ತಿಳಿಸಿದನೆಂದು ನಿಮ್ಮ ಲಾಲಿಸು ಶಂಭು ಅಮ್ಮನವರು ನಿಮ್ಮ ಪಾದಕ್ಕೆ ಹೊಂದಿದ್ದರು. ಪರಮೇಶ್ವರ ಪವಕೋಟಿ ಸಂಹಾರ. ಸಾರಥಿ ನನ್ನ ಪ್ರಾಣ ನಡೆಸಿ ನನ್ನ ಪಾದಕ್ಕೆ ಹೊಂದಿದಳಂತೆ ಜಗದೇಶ್ವರಿ ಸತಿದೇವಿ ಎಷ್ಟು ನಂದಾಳೋ ಏನು. ಅಯ್ಯೋ ಎಲ್ಲ ಸತಿದೇವಿ ಹವಿಪಾಗಳೆಂದು ಹೇಳಿದಂತೆ ಇಕ್ಕೋ ಈ ನಾಳದಲ್ಲಿ ನನ್ನ ಮಾ ಕೋಪದಿಂದ ಹುಟ್ಟಿದ ಶಕ್ತಿಗೆ ಉತ್ತು ಕಷ್ಟ ತರಬೇಕು. ರುದ್ರ ಅವತಾರವನ್ನು ತಾಳಿ ತಕ್ಷಣ ಶಿರವು ತರಿಸುವೆ. ವೀರಭದ್ರನ ಪುಟ್ಟಿಸಿ ತಕ್ಷಣ ಶಿರವು ಕಡಿಸುವೆ. ಬಲೈ ಸಾರಥಿ ನನ್ನ ಜಡಿಯಂ ಕಟ್ಟಿಸುವೆ. ನೋಡುವ ಸಾರಥಿ ವಿಚಾರಪತಿ ಅದೇ ರೀತಿಯಾಗಿ ಗೋಪಾಲಣ್ಣ ನಾಯ್ಕೋಡಿ ಇವರು ಕೂಡ ನಮ್ಮ ಕಂಪ್ನಿಗೆ 5 ಬಂದವರು ತಾವುದಾರ ಸ್ವಾಮಿ ಹೋ ಎಂದು ವಿಚಾರಿಸುವೆ. ಓಹೋ ಸಂಗೀತಗಾರರೇ, ಇವರಾದರೂ ಒಂದು ವೇಳೆ ಮಾತನಾಡಿದರೆ ಮಾತಾಡಲು ಇವರಾಗಿರುವರೇ ಆ ಭಾಗ್ಯವತ ದೇವತಾ ಪುರುಷರಂತೆ ತೋರುವರು. ಇನ್ನೊಂದು ವೇಳೆಯಲ್ಲಿ ಮೃದಾವಳಿ ಹಾಕಿ ಮಾತಾಡುವುದು ಸುಂದರ ಸಾರಥಿ. ಓಹೋ ಸ್ವಾಮಿ, ಪಡವಿಯಲ ಮೇಲೆ ಮಲಗಿರುವುದು ಹುಲಿಯು ಇಲಿಗಂಜಿ ಬರಿ ಬಿದ್ದಂತೆ ತಳಮಳಗೊಂಬುವ ಕಾರಣವೇನು? ನಳಿನ ಶಿರ ನಿಮ್ಮ ಶೌರ್ಯ ಪ್ರತಾಪದೋಳು ಹಿಂಡ ವೈರಿಗಳ ಗಂಡ ಪುಂಡ ಪರಾಕ್ರಮ ಮಹಾವೀರನಂತೆ ಕಾಮುಯಿ ವೀರಗಂಭೀರನೇ. ಬಂದವರು ತಾವುದ ರಾಜ ರಲ್ಕೋಡ್ ತೇಜ. ಚಪ್ಪ ಒಡಲಿಸಿ ಮಂಡಲ ಚಪಾಪು ಕೊಟ್ಟು ತರ ನಟಿಸಿ ಹತ್ತ ಪದಗಳನ್ನು ಜೋಡಿಸಿ ನಾನೆಂದು ಕೇಳುವ. ನೇನು ರಾವಣನ ಸೇವಕ. ಹೋ ದೇವ, ನಾನು ದಾರಂದರೆ ಹಾದಿಯಲ್ಲಿ ನೆತ್ತು ಹಾಸುವ ಇವ, ಬೀದಿಯಲ್ಲಿ ನೆತ್ತು ಬೆಚ್ಚ ಹೇಳುವ, ಆಟದಲ್ಲಿತ್ತು ವಿಚಾರಿಸುವ ವಿಚಾರಣಾದರಿಗೆ ಸುಂದರ ಸಾರಥಿ ಸಾರಥಿ ಅನ್ನೋರು ತಾವುದಾರ ದೇವ ದಿವ್ಯ ಪ್ರಭಾವ. ನಾನೆಂದರೆ ಎನ್ನ ನಾಮದ ಹೆಸರು ಹೇಳುವನು ಕೇಳು, ಕೇಳುವುದಕ್ಕೆ ಸ್ವಲ್ಪ ಧೈರ್ಯವಾದಂತ
ಸಾರಥಿ ರಾಜೇಂದ್ರ ಭೂಪತಿ ಶ್ರೀಮಂತ ಕೋಟಿ ವಿಸ್ತರಣ ಪ್ರಭಾವ ಅಜಿತ ರಜಿತ ಒಂದರಿಯಡೆ ಎರಡ ಗುಣಕ್ಕೆ ಮೀರಿ ಹಾ ಏಕರದಲ್ಲಿ ಅನುಭವಿಸಿ ಹೌದು ನೋಡಿ. ದೇವಪರ ಸ್ಥಾನದೋಳು ನಿಂತು ಹಾ 6 ಮಂದಿ ವೈರಿಗಳ ಕೊಂದು 7 ಬಲಗಳಲ್ಲಿ ಕೊಯ್ದಿಟ್ಟು ಹೌದು ನೋಡಿ. 8 ವಿಧಗಳು ವೀಕ್ಷಿಸಿ 10 ವಾಯುಗಳ ಬಂಧ ಮಾಡಿ ಹಾ ಏಕರಲ್ಲಿ ಅನುಭವಿಸಿ ರುದ್ರಾವತಾರದಿಂದ ಹುಟ್ಟಿದ ವೀರಭದ್ರನನ್ನು ತಿಳಿಯುವ ಸಾರಥಿ ಅತಿ ಜಾಗೃತಿ. ವೀರಭದ್ರಾದರೆ ಬಹಳ ಸಹಜವಾಯ್ತು. ಈ ಕುಳಿತಂತ ಜನರಿಗಾದ್ರೂ ತಿಳಿ ಬಂದಿತ್ತು. ಶಬ್ಬಾಸ್. ತಾವು ಇರುವ ರಾಜ್ಯ ಮಂದಿರ ಬಿಟ್ಟು ಎದುರು ಸಭಾಲಯಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಎಲ್ಲಿ ಸಾರಥಿ? ಹಾ ನಮ್ಮ ದೇವಸ್ಥಾನವನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳ್ದೆ ನೋಡ್ರಿ. ನಮ್ಮ ತಂದೆಯಾದ ಮಹಾದೇವರು ಹಾ ಶೋಭದಿಂದ ಎನ್ನನ್ನು ಹುಟ್ಟಿಸಿದ್ದ ಕಾರಣ ಏನಿರುವುದು ಹಾ ಹೇಳಲಿಕ್ಕೆ ಬಂದಿರುವರು ಖಂಡಿಯಾದ ಹೂತಾರ ಬಂದರೆ ಬಹಳ ಸಹಜ. ಮುಂದೆ ನಮ್ಗೆ ರಾಜ್ಯ ಹೇಳ್ರಿ. ಎಲೈ ಸಾರಥಿ, ಹಾ ನಮ್ಮ ತಂದೆಯಾದ ಮಹಾದೇವರು ತಾವಲ್ಲಿರುವರು ಹಾ ತೋರಿಸಿಕೊಡುವಂತವನಾಗಲು ಈ ಸಾರಥಿ ಅತಿ ಜಾಗ್ರತೆ. ಅಲ್ಲೇ ನಿಮ್ಮ ಬಲವಾದಿ ತಗೊಂಡಿದ್ದಾರೆ ನೋಡಿಕೊಳ್ಳ್ರಿ. 2 ಮಾತಾಡ್ಕೊಳ್ರಿ. ನಮೋ ನಮ ಮಹಾದೇವ, ನಿಮ್ಮ ಪಾದಕ್ಕೆ ನಮಸ್ಕರಿಸುವೆನು. ಭಲೈ ಮಗನೇ ವೀರಭದ್ರ, ಶಬ್ಬಾಸ್. ನಿನಗೆ ಅಷ್ಟೈಶ್ವರವಾಗಲಿ. ಹೇಳುವಂತನಾಗು ಮಗನೇ ಮಾ ಶೂರನೇ. ಭಲೈ ಮಹಾದೇವ, ಹಾ ಎನ್ನನ್ನು ಏರ ಕಾರಣದಿಂದ ಉತ್ಪತ್ತಿ ಮಾಡಿದಿ. ಹಾ ಯಾವ ಲೋಕವೊಮ್ಮೆ ಸುಡಲಿ, ಯಾವ ಜಗತ್ತೊಮ್ಮೆ ಕಾಯಲಿ, ಯಾವ ಬ್ರಹ್ಮಾಂಡವನ್ನು ಛೇದಿಸಲಿ, ಹಾ ಯಾವ ದೈತ್ಯಗಳು ಯುದ್ಧಕ್ಕೆ ಕಳಿಸಲಿ, ದೇವತಿಪ್ಪಾಲಿಕರ ಕೆರವೊಮ್ಮೆ ಜೋಡಿಸಿ ನಿಲ್ಲುವರೇನು, ಹಾ ಇಂದ್ರಾದಿ 36 ಕೋಟಿ ದೇವತೆಗಳು ಶಿರವೊಮ್ಮೆ ತ್ಯಜಿಸುವರೋ ಇಲ್ಲವೋ, ವಿಷ್ಣು ಬ್ರಹ್ಮಾದಿಗಳೆಲ್ಲರಿಂದ ದರ್ಶನಕ್ಕೆ ಬರುವರೋ ಅಲ್ಪವಿಲ್ಲವೋ, ವಿಷ್ಣು ಈ ಬ್ರಹ್ಮಾಂಡಲವನ್ನು ಬಿಗಿದು ಹಾ ಆಕಾಶವನ್ನು ಹರಿದು ರಕ್ತ ಗರ್ಭ ಅಮೃತ ಮಹಾಚತುರ ನನ್ನ ಸ್ಥಾನದವಳು, ಹಾ ಸಮುದ್ರ ಜೀವನವು ನನ್ನ ಸ್ಥಾನದಲ್ಲಿರುವುದು, ಸರ್ರನ ಸುರಿದು ಕೈಲಾಸಪತಿ ಒಡೆ ಹೊಡೆದು ಹಾ ಗಟ್ಟಿ ಹೊಟ್ಟ ಮಾಡುತ್ತಿರುವೆ. ಯಾತಕ್ಕೆ ಎನ್ನನ್ನು ಕರೆಸಿದ ಶಂಕರ ಪರಮೇಶ್ವರ. ಭಲೈ ಮಗನೇ ವೀರಭದ್ರ, ಬಾರಪ್ಪ ಮಗನೇ. ಶಬ್ಬಾಸ್. ನಿನ್ನ ಖಡ್ಗದ ಹೊಳಪು ಎಲೆಗೆ ಆನಂದ ಹೊಂದಿಸುತ್ತ. ಭಳಿರೇ ಭಲೈ ಮಗನೇ. ಶಬ್ಬಾಸ್. ನನ್ನ ನಂದನಾಗ್ನಿ ಅಂದರೆ ನನ್ನ ಪ್ರಾಣದ ವಿಷಯಾದ ಸತಿದೇವಿ ದಕ್ಷದ ಹೊರಕ್ಕೆ ಹೋಗಿ ನನ್ನ ಮಾತು ಮೀರಿ ತಂದಿ ಎಂಬ ಭಾವಾರ್ಥ ಇಟ್ಟು ಹೋದಳು. ನನಗೆ ನಿಂದ ಮಾಡಿ ಮಗಳೆಂಬುದು ನೋಡದೆ ಶಬ್ಬಾಸ್. ನನಗೆ ಕೊಡುವ ಹವಿರು ಭಾಗ ತಾನೇ ತಿಂದು ಮಹಾ ಗರ್ವದಿಂದ ಸತಿಯನ್ನು ಬೈದು ಕೇಳಿದಕ್ಕೆ ನಾರದ ಮುಖದಿಂದ ಶಬ್ಬಾಸ್. ನನಗೆ ಕೊಡುವ ಹವಿರು ಭಾಗಕ್ಕೆ ತುತ್ತಾಗಿ ಓಂ ನಮ ಶಿವಾಯ ಎಂದು ಕಣ್ಣೀರಿಂದ ಕೈ ತೊಳೆದು ಅಗ್ನಿಯೊಳಗೆ ವಿಜಯ ಮಾಡಿದರಿಂದ ನನಗೆ ಕೋಪರಸವೇ ಎಂದು ನಡೆಜೋಡಿಯಳು ನಿನ್ನ ಉತ್ಪತ್ತಿ ಮಾಡಿದೆ. ಶಬ್ಬಾಸ್. ಭಲೈ ದಕ್ಷ ವರಕ್ಕೆ ಹೋಗಿ ಯಜ್ಞಗಾಸಿ ಮಾಡಿ ದಕ್ಷನ ಶಿರ ಚಂಡಾಡಿ ಶಿವಭಕ್ತರಿಗೆ ನಿರ್ಮಿಸುವುದಕ್ಕೆ ಹುಟ್ಟಿಸಿದೆ. ಚಂದಾಗಿ ವಿಳೆಯನ್ನು ಕೊಡುವೆ ತಡಗಾತಕ್ಕೆ ನಂದ ಶಿರಲಿಪ್ಪು ವಂದನ. ದಕ್ಷನೆಂಬ ಹನುಮನು ನಿನ್ನೋಳು ವೈರತ್ವಗಳಿಸಿದ್ದಾನೆ. ಅವನ ಯಜ್ಞ ಸ್ಥಳಕ್ಕೆ ಗಮನಿಸಿ ಅಂಬಡಿ ಬಿಗಿದು ಕಡಿದು ಜಡಮಟಿ ನೇತ್ರಗಳ ಬಿಗಿದು ಕಡಿದು ದಕ್ಷನ ಶಿರವನ್ನು ಚಂಡಾಡಿ ಬರುವೆ. ಅಪ್ಪಣೆಯನ್ನು ಕೊಡುವಂತವರಾಗು ದೇವ ಪ್ರಭಾವ. ಭಲೈ
ವೀರಭದ್ರ, ಸಬ್ಬಾಸ್. ನೀನು ಹೇಳಿದ ವಚನಕ್ಕೆ ಸಂತೋಷವಾಗಿದ್ದೇನೆ. ವೀರೇಶ್ವರ ರೂಪವನ್ನು ಕಂಡು ಹರ್ಷವಿಟ್ಟಿದ್ದಕ್ಕೆ ಚೌಡೇಶ್ವರಿ ಹುಟ್ಟಿದಳು. ಸಬ್ಬಾಸ್. ದಕ್ಷ ವನಕ್ಕೆ ಹೋಗಿ ಶಿವದ್ರೋಹಿಗಳ ಸಂಹರಿಸಿ ಬರುವಂತನಾಗು ಮಗನೇ ಶ್ರೀ ವೀರಭದ್ರ. ಏ ಅಣ್ಣಯ್ಯನಾದ ವೀರಭದ್ರೇಶನೇ, ನನಗೆ ವಸು ಭಯಂಕರ ಆಗಿದೆ. ಅಂದರೆ ನಿನ್ನನ್ನು ನುಂಗಿನನು. ಏ ನನ್ನ ಹೊಟ್ಟಿಗೆ ಕಡಿಮೆ ಬಿತ್ತು, ಅಂದರೆ ನಿನ್ನನ್ನು ನುಂಗೆವನು. ಈ ಸತ್ಯಕ್ಕೆ ದಕ್ಷನ ಹೈರ ಭಾಗಕ್ಕೆ ನಮ್ಮ ತಾಯಿ ಸತಿ ದೇವಿ ತಂದೆ ಯತ್ನ ಮಾಡುತ್ತಾರೆಂದು ಜಬ್ಬ ಒಡೆಯನ ಮಾತು ಮೀರಿ ಬಂದಿದ್ದಕ್ಕೆ ಮಹಾದೇವಿಗೆ ಶಬ್ಬ ಹಳಿರ ಭಾಗ ನೀನೇ ತಂದಿಯಂತೆ. ಸಾಲಿನೋಳು ಬಗುರುಚಿ ನಾರಾಯಣ ಆಗಿರಸ್ತಲ ಹೇಳಿದ ಮಾತು ಮೀರಿ ಶಬ್ಬ ಸಚಿದೇವಿಗೆ ಹಳಿರ ಭಾಗದ ತುತ್ತು ಮಾಡಿದೀಯಾ? ಅದುಮ ಎಲ್ಲ ಭಂಡ ರಾಕ್ಷಸ, ನಿನ್ನ ನಾಲಿಗೆಮ್ಮ ಕಿತ್ತಿ ಆಕಾಶ ಮಂಡಲಕ್ಕೆ ಹಾರಿಸುವೆ. ಭಂಡ ಗಗನಾಂತರಕ್ಕೆ ಹಾರಿಸುವೆ ನಿನ್ನ ವೀರಭದ್ರ. ಸತ್ಯದೇವಿ ಅಕ್ಕಿಲ ಬಿದ್ದಾಳೆಂಬ ನಿನ್ನ ಉತ್ಪತ್ತಿ ಮಾಡಿ ಕಳಿಸಿದ ನಿನ್ನ ತಂದೆ ನನಗೆ ಎದುರಿಗೆ ನಿಲ್ಲಕ್ಕೆ ಶಕ್ತಿ ಇಲ್ಲ. ಎಲೈ ಹಸು ಬಾಲಕನೇ, ನಿನ್ನನ್ನು ಕೊಂದು ಜಗದೊಳಪ್ಪ ಕೀರ್ತಿ ಬರುವುದು. ನಿನಗೆ ಜೀವದಾನ ಬಿಡುವೆ. ನಿನ್ನ ಸ್ಥಳಕ್ಕೆ ತಿಳುಕಣಿಯ ಬಾಲಕ ಪಿತ್ರಾಕ್ಷಣ ನಾಯಕ. ಜಗದ ಭಂಡರಿಗೆ ಹಿರಿಯನಾದ ದಕ್ಷ ಸಳೆಯುವನಿಗೆ ಸಮುದ್ರದೋಳು ಮಾಡಿ ಒಯ್ಯುವನಂತೆ. ಹುಲಿಯ ಕಂಡು ಸೋಲ ಮಗಳಿದಂತೆ ಹೋಗುತ್ತೀಯೋ ಶಪ್ಪ ಅದುಮ ಎಲ್ಲ ಬಂಡ ಕಳತನದ ಯಜ್ಞ ಯಾರು ಮಾಡಂತ ಹೇಳಿದರು. ಅವರ ಕಂಠವನ್ನು ಸೀಳಿ ಶಪ್ಪ ಮುರಿದು ಕೀರ್ತಿಯಂ ಸೀಳಿ ಭಾಗ ಮಾಡುವೆ. ಶಪ್ಪ ನೋಡು ನೋಡಲ ಈ ಭಂಡ ಶಿರೋಮಣಿ ನಿನ್ನ ನೀಗಿ ಬಿಡದಿದ್ದರೆ ಆ ರುದ್ರ ಜಟಜುಟದಲ್ಲಿ ಪುಟ್ಟಿದಂತ ವೀರಭದ್ರನನ್ನು ಹೆಸರು ಯಾತಕ್ಕೆ ಶಪ್ಪ ಓ ವೀರಭದ್ರ, ನಿನ್ನ ಪರಾಕ್ರಮ ನಾನೇನ ಬಲ್ಲೆನು.
ಜಲಂಧರನಾದವನಿಗೆ ಅಂಜ ಮಾಲೆ ಹೊಕ್ಕಂತೆ ಭಸ್ಮಾಸುರ ಬೆನ್ನತ್ತಿದ್ರೆ ಸಬ್ಬಾಸ್ ಈ ಲೋಕಗಳೆಲ್ಲ ಸರಸಾಡುತ್ತಾ ಓಡುತ್ತಾ ಒಂದುತ್ತಾ ಆ ಬಣ್ಣನಿಗೆ ಅನ್ನ ಕೊಡ ಕಾಳಗಕ್ಕೆ ಕಳಿಸಿದರೆ ಅಂಜುವನಲ್ಲ. ಸಬ್ಬಾಸ್ ನಿನ್ನ ಪರಾಕ್ರಮದ ತೋರುವಂತ ನಾವು ಮೂಡಲ ಮನೆ ಶಬ್ಬ ನೀನೊಬ್ಬ ಶಿವನ ಅಂತ್ರ ಶಶಿದೇವಿ ಅಂತ ಅಕ್ಕಡಿ ಕೊಂಡಲಗಾಳು ಧುಮುಕಿದಳು. ಆ ಯಜ್ಞ ಕುಂಡಲಂ ತೋರು ನಿನಗೂ ಯಜ್ಞ ಮಾಡಿದವರಿಗೂ ಶಬ್ಬ ಯಜ್ಞ ಕುಂಡಲಕ್ಕೆ ಔಷಧಿ ಕೊಡುವನು. ನಿಂಬಿಕೆ ಕರೀರ ತೆಂಗಿಲ್ಲ ತೆಂಗ ಹೊಡ್ರಿ ತೆಂಗ ಹೊಡ್ರಿ ತೆಂಗ ಹೊಡ್ರಿ ತೆಂಗ ತೆಂಗ ಹೊಡ್ರಿ ನಿಂಬಿಕೆ ಲಕ್ಷಣೆ ಶಬ್ಬ ಕೈಲಾಸಾಂತ್ರದೊಳಗೆ ನೋಡಿ ಕಂಠನ ಪಾದದಲ್ಲಿ ಭಂಡ ದಕ್ಷಿಣೆ ಶಬ್ಬ ಜಾಗ್ರತೆಯಿಂದ ಬಿದ್ದಕ್ಕೆನ್ನುವಂತವನಾಗು ಭಂಡ ಜಾರಿಸುವರಿಂದ ವೀರಭದ್ರ ನಿನ್ನ ಬಲಕ್ರಮ ನಾನೇ ಬಲ್ಲೆನು. ಜಲಂಧರನಾದವನಿಗೆ ಅಂಜಮಾಲೆ ಹೊಕ್ಕಂತೆ ಭಸ್ಮಾಸುರ ಬೆನ್ನು ಹತ್ತಿದರೆ ಈ ಲೋಕಗಳೆಲ್ಲ ಸರಸಾಡುತ್ತಾ ಓಡುತ್ತಾ ಈ ಬಣ್ಣನಿಗೆ ಅನ್ನ ಕೂಡ ಕಾಳಿಗೆ ಕಳಿಸಿದರೆ ಅಂಜವನಲ್ಲ. ನಿನ್ನ ಪರಾಕ್ರಮದ ತೋರುವಂತನಾಗು ಮೂಡಲ ಮನೆ ಶಬ್ಬ ನೀನೊಬ್ಬ ಕೈಲಾಸ ಅಂತ್ರ ಭಾಗದೋಳು ನೀಲಕಂಠನ ಪಾದದಲ್ಲಿ ಇರು ನೋಡಿ. ಜಾಗ್ರತೆಯಿಂದ ವಿದ್ದಕ್ಕೆ ನಿಲ್ಲುವಂತವನಾಗು ಭಂಡ ವಿಚಾರಿಸುವುದಿಲ್ಲ. ದಕ್ಷನ ಶಿರವನ್ನು ಭಕ್ಷಿಸುವಂತವಳಾಗು ತಂಗಿ ಗೋಮನಾಂಗಿ. ಆ ದಕ್ಷನ ಶರೀರವನ್ನು ನಾನೇ ತಿನ್ನುತ್ತೇನೆ. ಆಗ್ರಜ ಬಾಣ ಹಲೋ, ಅದೇ ರೀತಿಯಾಗಿ ಮಾದೇವಪ್ಪಣ್ಣ ದೇವ್ರಗಾವ್ ಇವರು ಕೂಡ ನಮ್ಮ ನಾನಾದರೂ ಹೇಳುತ್ತೇನೆ ಕೇಳುವಂತವರಾಗಿರಿ. ಅದೇ ರೀತಿಯಾಗಿ ಹೊನ್ನಪ್ಪ ತಳ್ಳಿಗಿ ಮೃಗಋಷಿ ಪಾತ್ರ ತುಂಬಾ ರಸ ಅಯ್ಯಯ್ಯೋ ಪ್ರಾಣದ ರಸ ಮಾಯ ಮಾಡಿದ ಶಿವನ ಅಯ್ಯಯ್ಯೋ ಪ್ರಾಣದ ರಸ ಅಯ್ಯಯ್ಯೋ ಪ್ರಾಣದ ರಸ ಮಾಯ ಮಾಡಿದ ಶಿವನ
ವೈರತ್ವ ಶಿವನೋಳು ವೈರತ್ವ ಬ್ಯಾಡಂತ ಹೇಳಿದಳು ಶಿವನೋಳು ವೈರತ್ವ ಭವನು ನಿಲ್ಲ ಕೊಂದು ಮುದವ ತಾಳಿದ ನೇರ ಭವನು ನಿಲ್ಲ ಕೊಂದು ಅಯ್ಯೋ ಪ್ರಾಣೇಶ ನನ್ನನ್ನು ಒಂಟಿ ಮಾಡಿ ಬಿಟ್ಟು ಹೊರೆಯ ಪ್ರಾಣನಾಥ ಗಣಬಾಲೆ ಬಂದು ಬೂದಿ ನನ್ನನು ಬಂದ ಗಣಬಾಲೆ ಬಂದು ಅಯ್ಯೋ ಪ್ರಾಣನಾಥ ನನ್ನನ್ನು ಅನಾಥರನ್ನಾಗಿ ಬಿಟ್ಟು ಹೋದೆ ಆ ಪತಿದೇವರೇ ಶಿವನ ಸತಿ ಸಾಗಲಿ ಪೇಳಿದ ಶಿವನ ಸತಿ ಸಾಗಲಿ ಪೇಳಿದ ನೀಲಕಂಠನು ಮುನಿದಾನೆ ನಯ್ಯ ಅಯ್ಯೋ ಪ್ರಾಣನಾಥ ಹೂವಿನಂತ ನಿನ್ನ ಮುಖದ ಕಾಂತಿ ಬಾಡಿ ಹೋಯಿತೆ ಅಯ್ಯೋ ದೈವಾದಿಗಳಿರ ಪುರುಷನಿಲ್ಲದೆ ಈ ಬಾಳ್ವೆ ನಾನು ಹೇಗೆ ಕಳೆಯಬೇಕು ಅಯ್ಯಯ್ಯೋ ಕೈವ ಮಾಡಲಿ ಹಾಗೆ ಅಯ್ಯೋ ಪ್ರಾಣೇಶ ವೈರತ್ವ ಬೇಡೆಂದರೆ ಹೇಳಿದರೆ ನೀನಾದರೂ ಕೋಪ ಹಿಡಿದು ಹೋದೆಯ ನನ್ನ ಗತಿ ಏನು ಹೇಳಿರಿ ಹೇ ಕಾಂತ ರುದ್ರದೇವರು ನಿನ್ನನ್ನು ಕೊಂದನೆ ಅಯ್ಯೋ ಪ್ರಾಣೇಶ ಮತ್ತು ನೀಲಕಂಠನು ನಿನ್ನ ಮೇಲೆ ಮುನಿದನೆ ಕಾಂತ ಜಯಪ್ರದವಂತ ಅಯ್ಯೋ ಪ್ರಾಣೇಶ ನನ್ನ ಗತಿಯೇನು ಹೇಳಿರಿ ರುದ್ರದೇವರು ನಿನ್ನನ್ನು ಕೊಂದನೆ ಹೇಕಾಂತ ಮತ್ತು ನೀಲಕಂಠನು ನಿನ್ನ ಮೇಲೆ ಮುನಿದನ ಕಾಂತ ಜಯಪ್ರದವಂತ ಜಯಪ್ರದವಂತ
ಅದೇ ರೀತಿಯಾಗಿ ಸಿದ್ದರಾಮ ಯಪ್ಪ ಏನಿರುವ ಚೆನ್ನಾಗಿ ತಿಳಿಸುವಂತವಳಾಗಮ್ಮ. ಸಾಂಬದ ಪಾಲಿಸೋ ದೇವ ಸಾಂಬದ ಪಾಲಿಸೋ ದೇವ ಹೇ ಉಗ್ರ ನೇತ್ರದ ವೀರಭದ್ರ ದೇವರೇ, ಇದು ಅಲ್ಲದೆ ಮತ್ತಾದರೂ ಹೇಳುತ್ತೇನೆ ಕೇಳುವಂತವರಾಗಿದೆ. ಇದು ಅಲ್ಲದೆ ಮತ್ತಾದರೂ ಹೇಳುತ್ತೇನೆ ಕೇಳುವಂತವರಾಗಿದೆ. ಇದು ಅಲ್ಲದೆ ಮತ್ತಾದರೂ ಹೇಳುತ್ತೇನೆ ಹೇ ಜಗತ್ಪಾಲ ನೀಲಕಂಠ, ನನ್ನ ಮಾಂಗಲ್ಯವಂ ಸ್ಥಿರವಾಗಿ ಕೊಟ್ಟು ರಕ್ಷಿಸೆಂದು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಬೇಡಿಕೊಳ್ಳುತ್ತೇನಪ್ಪ ಶ್ರೀ ವೀರಭದ್ರ. ಈ ದಚ್ಚನ ಶಿರವನ್ನು ಅಂತರಾಳಕ್ಕೆ ಹಾರಿಹೋಯಿತು. ದಚ್ಚನನ್ನು ದುಃಖಿಸಬೇಡ ಪರಿಸ್ಥಿತಿ, ಮುತ್ತೈದಿ ಸ್ಥಾನವು ಪಾಲಿಸುವೆನು. ಇವನು ಶಿವನೋಳು ವೈರತ್ವ ಮಾಡಿದಕ್ಕೆ ಇವನ ರೂಪ ಎಲೈ ಸಾರಥಿ, ಯಜ್ಞ ಸಾಲಿನಲ್ಲಿ ಇರುವ ಯಜ್ಞ ಬಸವಿನ ಶಿರವನ್ನು ಇವರ ಮುಂಡಿಗೆ ತಂದು ಹೊಂದಿಸುವಂತವರಾಗು. ದಕ್ಷ, ಶಿವನ ಅನುಗ್ರಹ ನಿನಗವಾಯಿತು. ನಿನಗೆ ಆಶೀರ್ವಾದ ಮಾಡುತ್ತೇನೆ ಹೇಳುವಂತವನಾದ ಈ ಕಣ್ಣಿಯ ದಕ್ಷನೇ. ಅದೇ ರೀತಿಯಾಗಿ ಅಂದಣ್ಣನ ತಳವಾರ ಇವರು ಕೂಡ ನಮ್ಮ ಕೊಟ್ಟಿದ್ದಾರೆ. ಹಾಗೂ ಗಂಗಾಧರ ಐರೋಡಿ ಇವರು ಕೂಡ
ಚೌಡಮ್ಮನ ಪಾತ್ರ ತುಂಬ ಹುಡುಗರು ಕೊಟ್ಟಿದ್ದಾರೆ. ಚೌಡಮ್ಮನ ಪಾತ್ರ ವತಿ ನಾನೇ ಸ್ವೀಕರಿಸಿದ್ದೇನೆ. ಅದೇ ರೀತಿಯಾಗಿ ಬಸವಣ್ಣ ಸಾವ್ಕಾರ ಸಲಗಾರ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಅಲ್ಲಾಲಿಂಗ ಮಹಾರಾಜ್ ಕಿ ಅದೇ ರೀತಿಯಾಗಿ SV ಮರಾಠ ಶಿಕ್ಷಕರು ಇವರು ಕೂಡ ಚೌಡಮ್ಮನ ಪಾತ್ರಕ್ಕೆ ತುಂಬ ಉಡುಗೊರೆ ಕೊಟ್ಟಿದ್ದಾರೆ. ಆ ಪಾತ್ರ ವತಿಯಿಂದ ನಾನೇ ಸ್ವೀಕರಿಸ್ತಿದ್ದೇನೆ.